ಹಿಂದೆ ಎಂದು ಕಂಡು ಕೇಳರಿಯದ ಅಗೌರವ ಪ್ರವೃತ್ತಿಯನ್ನ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮಿತ್ರ ಪಕ್ಷಗಳು ಈ ಬಾರಿ ಲೋಕಸಭೆಯಲ್ಲಿ ತೋರ್ಪಡಿಸಿದ್ದು ಸದನದ ಬಾವಿಗಿಳಿದು ಕಾಗದಗಳನ್ನ ಎಸೆಯುವ ಇನ್ನಿತರ ಚೇಷ್ಟೆಗಳನ್ನ ಮಾಡಿದೆ ಎಂದು ನವದೆಹಲಿ ಸಂಸದೆ ಬಿಜೆಪಿ ಮುಖಂಡೆ ಬಾನ್ಸುರಿ ಸ್ವರಾಜ್ ಆರೋಪಿಸಿದ್ದಾರೆ. ಪುತ್ತೂರಿನ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ್ ಸಂವಾದದಲ್ಲಿ ಅವರು ಕಾಂಗ್ರೆಸ್ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆದಿವಾಸಿ ಸಮುದಾಯದಿಂದ ಬಂದ ರಾಷ್ಟ್ರಪತಿಗಳ ಬಗ್ಗೆ ಇಂಡಿಯಾ ಮಿತ್ರ ಪಕ್ಷಗಳಿಗೆ ಗೌರವವಿಲ್ಲ, ದಲಿತ ಸ್ಪೀಕರ್ ಮೇಲೆ ಗೌರವವಿಲ್ಲ, ವಿಪಕ್ಷಗಳಿಗೆ ಲೋಕಸಭೆಯಲ್ಲಿ ರಚನಾತ್ಮಕ ಚರ್ಚೆ ಅಗತ್ಯವಿಲ್ಲ, ನಿಯಮಗಳನ್ನ ಗಾಳಿಗೆ ತೂರುವ ಲೋಕಸಭಾಧ್ಯಕ್ಷರ ರೂಲಿಂಗ್ಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಕಾರ್ಯವನ್ನ ಮಾಡ್ತಾ ಇದ್ದ. ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ವಿಪಕ್ಷಗಳನ್ನ ಮತದಾರ ತಿರಸ್ಕರಿಸಿದ್ದಾನೆ. ವಿಪಕ್ಷಗಳಿಗೆ ವಿಕಸಿತ ಭಾರತದ ದೂರದೃಷ್ಟಿಯ ಬಗ್ಗೆ ಅರಿವಿಲ್ಲ, ಆದರೆ ದೇಶದ ಜನ ಮಾತ್ರ ವಿಕಸಿತ ಭಾರತ ನಿರ್ಮಾಣಕ್ಕೆ ಸಿದ್ಧರಾಗಿದ್ದಾರೆ. ವಿಪಕ್ಷಗಳು ಮದುವೆ ಮನೆಯಲ್ಲಿ ಕಂಡುಬರುವ ಮಾವನ ರೀತಿಯಲ್ಲಿ ವರ್ತಿಸಿದ್ದು ಎಲ್ಲದಕ್ಕೂ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಹುಲ್ ಗಾಂಧಿ ತನ್ನ ನೇತೃತ್ವದಲ್ಲಿ ನಡೆದ 95 ಚುನಾವಣೆಗಳನ್ನ ಈಗಾಗಲೇ ಸೋತಿದ್ದಾರೆ. ಸಭ್ಯತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬೆನ್ನೆಲುಬು ಅನ್ನೋದನ್ನ ವಿಪಕ್ಷಗಳು ಇನ್ನಾದರೂ ಅರ್ಥ ಮಾಡಿಕೊಳ್ಳಬೇಕೆಂದು ಅವರು ಆಗ್ರಹಿಸಿದರು. A debate to happen on the presidential ascent. They have disrespected daughter of our tribal community, the daughter of India, our honorable President Draupadi Murmu ji. They actually disgraced the presence of our speaker panel Tanetti ji, who was actually there, the son of a Dalit, standing and sitting on one of the highest power chairs in parliament. Again, they disgraced his presence, and they also misbehaved with Dilip Sakia ji, who is our Pradesh Adhyaksh of Assam BJP and is on the speaker panel. It clearly shows that they are not interested in any kind of constructive debate. They are only interested in breaking norms, in breaking traditions, in breaking rules and violating the Honorable Speaker Shri Om Birla ji's ruling. It was just theatrics for their own selfish, I would say, gain. But I'll tell you, the people of India are very smart. And that is why Shri Rahul Gandhi ji, the Honorable LOP, has lost 95 elections. I, sitting here, just as my brother Tejasvi Surya said, I wish that you hit a century. But I will tell you that the tantrums of the Honorable LOP will not